ಸಚಿನ್ ಕಾಫಿ ತಗೊಳ್ಳೋ. ಅಲ್ಲಿ ಇಟ್ಬಿಟ್ಟು ಹೋಗಪ್ಪ. ಹಾಂ ಸಚಿನ್, ನಾನು ಆಫೀಸ್ಗೆ ಹೊರಟ್ಬಿಡ್ತೀನಿ. ಮನೆ ಕಡೆ ಜೋಪಾನ. ಅಂದಾಗೆ ತಿಂಡಿ ಹಾಕಿಟ್ಟಿದ್ದೀನಿ, ಬೇಗ ಆರೋಗುತ್ತೆ, ತಿನ್ಬಿಡು. ಗೊತ್ತಾಯ್ತಾ? ಅಯ್ಯೋ ಅಪ್ಪಂದು ಇದ್ದಿದೆ ಯಾವಾಗಲೂ. ಏನು ಹಾಗೆ ಕೂತಿದ್ಯಲ್ಲೋ? ಸಚಿನ್, ಯಾವಾಗಲೂ ಮೊಬೈಲ್ ಪ್ರಪಂಚದಲ್ಲೇ ಇರ್ತೀಯಲ್ಲೋ. ನನ್ನ ಜೊತೆಲಿ ಮಾರ್ಕೆಟ್ ಬಾ, ಹೊರಗಿನ ಪ್ರಪಂಚ ಏನೋ ಒಂದು ಗೊತ್ತಾಗುತ್ತೆ. ಈ ಪ್ರಸಾದ ಮಾತಾಡೋಣ ಅಂತ ಹೇಳ್ಬೇಡಪ್ಪ. ನನ್ನ ಪಾಡಿನ ನೀರಾಗಿ ಬಿಟ್ಬಿಡಿ. ಏನು ಮಕ್ಕಳಾದ್ರೆ ನೀವು ಹೇಳ್ದಂಗೆಲ್ಲ ಕೇಳ್ಬೇಕಂತ ರೂಲ್ಸ್ ಆಯ್ತಾ? Okay, hangers. And since advanced ಏನು ಮೊಬೈಲ್ ನೋಡ್ತಾನೆ ಕೂತಿದ್ಯಲ್ಲೋ? ನಿಮ್ಮಮ್ಮ ಸತ್ತಾಗ ಚಿಕ್ಕ ಮಗು ಅಂತ ಬಹಳ ಪ್ರೀತಿಯಿಂದ ಸಾಕದೆ, ನೀನ್ ನೋಡಿದ್ರೆ ಮೊಬೈಲ್ನಲ್ಲೇ ಇದೆಯಲ್ಲೋ. ಒಂಚೂರು ಜವಾಬ್ದಾರಿ ಬೇಡ? ಅಪ್ಪನ ಸಹಾಯ ಮಾಡಬೇಕು ಅಂತ ಒಂದು ಮನಸ್ಸೇ ಬರಲ್ವಾ? ಯಾರೋ ಬಂದ್ರು ಅಂತ ಕಾಣಿಸುತ್ತೆ, ಬಾಗಿಲು ತೆಗಿಯೋ. ನೀನೇ ತೆಗಿಯಪ್ಪ. ಅಷ್ಟು ಮಾಡಕ್ಕಾಗಲ್ವಾ? ಓ, ಕುಮಾರ ದಂಪತಿಗಳು ಬೆಳಗ್ಗೆ ಬೆಳಗ್ಗೆನೆ ಪಾರ್ವತಿ ಪರಮೇಶ್ವರ ತರ ಬಂದ್ಬಿಟ್ಟಿದ್ದಿಲ್ಲಯಾ? ಬಾ ಒಳಗಡೆಗೆ ಬಾ. ನೋಡಿ ಎಷ್ಟು ಚೆನ್ನಾಗಿದೆ.
ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ಸತ್ಯ ಮನೇನ. ಆಮೇಲೆ ಬೆಳಗ್ಗೆ ಬಂದಿದ್ರ ಸಂತೋಷ. ಸತ್ಯ ನಿನ್ನ ಏನಾಯ್ತು ಗೊತ್ತಾ, ನಿನ್ನ ಮಗನ ನೋಡಿದೆ ಎಷ್ಟು ಚೆನ್ನಾಗಿ ಸಾಕಿದೆಯೋ. ತಂದಿರ್ಲಿ ಬಂದ ವಿಷಯ ಹೇಳ್ತೀನಿ ಅದಕ್ಕೆ ಬಂದಿದ್ದೀನಿ. ಕೊಡಮ್ಮ ಇನ್ವಿಟೇಷನ್ ಕೊಡಮ್ಮ. ಇಲ್ಲಿ ನೋಡು ಸತ್ಯ, ನನ್ನ ಮಗನ ಮದುವೆ ಮುಂದಿನ ತಿಂಗಳು 12ನೇ ತಾರೀಕು. ನಮ್ಮ ಮನೇಲಿ ಏನೇನು ಶುಭ ಕಾರ್ಯಕ್ರಮ ನಡೆದ್ರು ನಿನಗೆ ಹೌದೌದು ಬರ್ತೀನಿ ಪಾರ್ಟಿ ಬರ್ತೀನಿ. ಸತ್ಯ ಏನು ನಿನ್ನ ಮಗ ಎಮ್ಮೆ ನುಗ್ದಂಗೆ ಮುಗ್ತಾನಲ್ಲೋ. ಬೇಜಾರು ಮಾಡ್ಕೊಬಿಡಕ್ಕೋ ಮರ. ತಾಯಿ ಇಲ್ದ ಮಗು ಅಂತ ತುಂಬಾ ಮುದ್ದಾಗಿ ಸಾಕ್ಬಿಟ್ಟೆ. ಈ ತರ ಹೊರಟಾಗಿ ಬೆಳೆದ್ಬಿಟ್ಟಿ ಅನ್ಕೊಂಡು. ಹೋಗ್ಲಿ ಬಿಡು ಸತ್ಯ, ನೀನು ಬೇಗ ಮಾಡ್ಕೋಬೇಡ. ಎಷ್ಟು ಚೆನ್ನಾಗಿ ಸಾಕಿದ್ಯಾ. ಮಕ್ಕಳು ಹೀಗೆ ಕಣಪ್ಪ, ನಮ್ಮ ಮಾತೇ ಕೇಳಲ್ಲ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು. ಏನು ಮಾಡೋದು? ಸಚಿನ್, ನಿಮ್ ಕುಮಾರ್ ಅಂಕಲ್ ಬಂದಿದ್ದಾರೆ, ಬಾರೋ ಮಾತಾಡ್ಸು. ಆಯ್ತಾಯ್ತು, ನಾನು ತುಂಬಾ ಬಿಸಿದ್ದೀನಿ ಅಂಕಲ್. ಅಲ್ಲ ಕಣ, ನಿನ್ನ ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ದೊಡ್ಡವ್ರ ಬೆಲೆನೇ ಕೊಡಂಗಿಲ್ವ ನೀನು? ಹೋಗ್ಲಿ ಬಿಡು ಸತ್ಯ, ನೊಂದ್ಕೋಬೇಡ ಬಿಡಪ್ಪ. ಏನೋ ಅವನಿಗೂ ಬುದ್ಧಿ ಇಲ್ಲ, ಏನೋ ಹಂಗಾಗ್ತಾನೆ. ಸಮಾಧಾನ ಮಾಡ್ಕೋ ಸತ್ಯ. ಮರ್ಯಾದಿಕೊಂಡು ನಾನು ಯಾಕೆ ಮರ್ಯಾದಿಕೊಂಡು ಹೋಗಪ್ಪ. ಬಾಯಿ ಮುಚ್ಚ ಸಾಕು. ಕಬಾಳ ಕೊಟ್ರೆ ನಾನು ಕೊಟ್ರೆ ನಿಮ್ಮಪ್ಪ ನಿನ್ ಸಾಕಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ. ಅದು ಗೊತ್ತು ಕಣೋ ನನಗೆ ಅದ್ರ ನೋವೇನು ಅಂತ. ನಿಮ್ಮ ಅಪ್ಪ ಮೇಲೆ ಕೈ ಮಾಡಕ್ ಹೋಗ್ತೀಯ? ಎಂತ ಅಯ್ಯೋ ನೀನು. ಚಿಕ್ಕ ಮಗುವಾಗಿದ್ದಾಗ ಎಷ್ಟು ನಿನ್ನ ಮಳೆ ಏನು ಅಂತ ನೋಡಿದ್ರೆ ಹೋಗಿ ನಿನ್ನ ಕಷ್ಟಪಟ್ಟು ದುಡಿದು ಸಾಕಿದ್ದಾರೆ. ನೀನ್ ಹಿಂಗೆ ನಡ್ಕೊಳ್ಳೋದು ನಿಮ್ಮ ಅಪ್ಪನ ಕೈಲೆ. ಅಪ್ಪಗೆ ಹೊಡೆಯಕ್ಕೆ ಹೋಗ್ತೀಯ? ನೀನ್ ಸುಳ್ಳು ಕೊಡ್ತೀನಿ ನಾನು, ಹುಷಾರಾಗಿರು. ಏನ್ ಅನ್ಕೊಂಡಿದ್ಯಾ ಸದ್ಯದ ಬಗ್ಗೆ? ನನ್ನ ಸ್ನೇಹಿತ ಕಣ ಅವನು. ಓ ನೋಡ್ದ ಸಚಿನ್, ಒಂದು ಮಾತನ್ನ ಅರ್ಥ ಎಷ್ಟು ಅನಾಹುತಕ್ಕೆ ಕಾರಣ ಆಗುತ್ತೆ ಅಂತ. ನೀನ್ ಚಿಕ್ಕವನಿದ್ದಾಗ ನಿನ್ನ ಇಷ್ಟು ಚೆನ್ನಾಗಿ ಸಾಕ್ದೆ ಕೇಳೋ. ಅಪ್ಪನ ಕೊಡೋ ಬೆಲೆ ಇದೆ ಏನೋ. ಸಮಾಜದಲ್ಲಿ ನೋಡಿದವ್ರು ಏನ್ ಅನ್ಕೊಂತಾರೋ. ಅಲ್ಲ ಕಣಪ್ಪ, ಏನಪ್ಪ ನೀನು ನನ್ನ ಸ್ನೇಹಿತನಿಗೆ ಹೊಡಿಯಕ್ಕೆ ಹೋಗ್ತೀಯಲ್ಲಪ್ಪ. ನಿಮ್ಮಪ್ಪ ಹಗಲು ರಾತ್ರಿ ಕಷ್ಟಪಟ್ಟು ನೀನು ಸಾಕಿದ್ದಾರೆ. ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಳನ್ನ ಕಳ್ಕೊಂಡಿದ್ದೀನಿ. ಅದರ ಬೆಲೆ ಏನು ಅಂತ ಗೊತ್ತು ಕಣಪ್ಪ ನನಗೆ. ನಾವು ಕಷ್ಟಪಟ್ಟು ದುಡಿದಿದ್ದೀವಿ. ಇಲ್ಲಿ ನಿನಗೆ ಆ ಭಾವನೆನೇ ಬರಲಿಲ್ಲ. ನಿಮ್ಮಪ್ಪ ಹಗಲು ರಾತ್ರಿ ಚಳಿ ಮಳೆ ಅಂದೆ ನಿನಗೆ ಒಂದು ಶರ್ಟ್ ತಂದು ಕೊಡಬೇಕು, ಬಟ್ಟೆ ತಂದು ಕೊಡಬೇಕು. ಕಷ್ಟಪಟ್ಟು ಅವನು ಉಟ್ಕೋತಿಲ್ಲ. ನೋಡಿ ಎಂಥ ಬಟ್ಟೆ ಉಟ್ಕೊಂಡಿದ್ದಾನೆ. ನಿನಗೆ ಒಳ್ಳೊಳ್ಳೆ ಬಟ್ಟೆ ಕೊಟ್ಟಿದ್ದಾನೆ. ಇನ್ಮೇಲಾದ್ರೂ ಬದಲಾಗಪ್ಪ. ನೀನು ಅಪ್ಪ ಆಗು, ಅವನು ಮಗನಾಗಲಿ ಆಸರಿಯಾಗು. ಇನ್ಮೇಲಾದ್ರೂ ಬದಲಾಗಪ್ಪ. ನಿಜವಾಗ್ಲೂ ಕಷ್ಟ ಇದೆ ಕಣಪ್ಪ. ಮೊಬೈಲ್ ನೋಡೋದು ಬಿಟ್ಬಿಡು. ಒಳ್ಳೆ ಹುಡುಗ ನೀನು, ನಿಂಗೆ ಒಳ್ಳೆ ಶಕ್ತಿ ಇದೆ, ಬಳಸ್ಕೊ ನೀನು. ದಯವಿಟ್ಟು ಬೇಗ ಮಾಡ್ಕೋಬೇಡಪ್ಪ. ನಾನು ಹಿಂಗೆ ಹೊಡೆದೇ ಅಂತ. ಯಾಕೆ ಗೊತ್ತಾ, ಅವನ ಮೇಲೆ ಎಲ್ಲಿ ಕೈ ಮಾಡ್ಬಿಡ್ತೀವ ಅಂತ ನೋವಾಗ್ಬಿಡ್ತು ಕಣಪ್ಪ. ಅದಕ್ಕೆ ಹೊಡೆದ್ಬಿಟ್ಟೆ. ಬೇಜಾರು ಮಾಡ್ಕೊಡ್ದು, ಕ್ಷಮಿಸು ನನ್ನ. ನಾನು ಸತ್ಯ ನೊಂದ್ಕೋಬೇಡ ಕಣಪ್ಪ. ನಿನ್ನ ಮಗನ ಹೊಡೆದೇ ಅಂತ ನಿಂಗೆ ನೋವಾಗುತ್ತೆ ಅಂತ ನಾವು ಹೊಡೆದ್ಬಿಟ್ಟೆ ಕಣಪ್ಪ. ನೊಂದ್ಕೋಬೇಡ ಕಣಪ್ಪ. ಬಾರಮ್ಮ, ಹೋಗೋಣ ಬಾಮ್ಮ. ನೀನ್
ಚಿಕ್ಕ ವಯಸ್ಸಲ್ಲಿ ಎಂತೆಂತ ತಪ್ಪುಗಳು ಮಾಡಿದ್ಯಾ, ಆದ್ರೆ ದೊಡ್ಡವಳು ಅಂತಾನೆ ನಿನ್ ತಪ್ಪು ನಿನಗೆ ಅರ್ವಾಯ್ತಲ್ಲ, ಅಷ್ಟೇ ಸಾಕು ಕಣ, ಅಷ್ಟೇ ಸಾಕು ಕಣ. ಅಳ್ಬೇಡ ಅಳ್ಬೇಡ.